ಅಮ್ಮ ಈ ಕವಿತಮ್ಮ ಬರ್ತಾ ಇದ್ದಾಳೆ. ಇವಳನ್ನ ಅಂದೆ ಅಂತೀನಮ್ಮ. ನಾನು ಭಾಳ ಸಿಟ್ಟೈತಿ ಈ ಅಮ್ಮನ ಮೇಲೆ. ಅಂದೆ ಅಂತೀನಿ. ಮನಸ್ನಾಗ ಇಟ್ಕೊಂಡಿದ್ದೆ ಒಂದಲ್ಲ ಒಂದಿನ ಮಾತಾಡೋಣ ಅಂತೇಳಿ. ಇವಾಗ ಮನಸ್ನಾಗ ಇಟ್ಕೊಂಡಿದ್ದೀನಿ. ಆ ಅಮ್ಮನಿಗೆ ಸರಿಯಾಗಿ ಅಂತೀನಿ ಕಣಮ್ಮ. ಬೇಡ ಕಣಮ್ಮ, ನಡಿಯಮ್ಮ ಅಮ್ಮಣಿ. ಸುಮ್ಮನೆ ಆ ದೇವರು ಸುಮ್ಮನೆ ತೋರಿಸ್ತಾನೆ. ಯಾಕೆ ಒಬ್ರು ನೊಂದು ಏನಾಗದು ಏನೈತೆ ನಡಿಯಮ್ಮ ಅಂತ ಅದು ಆ ಅಮ್ಮನಿಗೆ ಗೊತ್ತಾಗ್ಬೇಕು ಕಣಮ್ಮ. ಆ ಅಮ್ಮನಿಗೆ ಗೊತ್ತಾಗ್ಲಿ ಅಂತಲೇ ನಾನು ಅಂತ ಇರೋದು. ಗೊತ್ತಾಗ್ಬೇಕು. ಆ ಅಮ್ಮನಿಗೆ ಒಬ್ರು ನೊನ್ಬಾರ್ದು. ನಾವು ಹೊಂದಿದ್ರೆ ಅದು ನಮಗೆ ತಿರ್ಕೊಂಬುತ್ತೆ ಅಂತೇಳಿ ಗೊತ್ತಾಗಬೇಕು. ನಾನು ಅವತ್ತು ಅವ್ರಿಗೆ ಹಂಗೆಲ್ಲ ಅಂದಿದ್ದೆ. ಇವತ್ತು ಅದಕ್ಕೆ ಇವತ್ತು ನಮ್ಮ ಮನೆ ಹಿಂಗೆ ಆಗೈತೆ ಅಂತ ಆ ಅಮ್ಮನಿಗೆ ಗೊತ್ತಾಗ್ಬೇಕು ಕಣಮ್ಮ. ನಾನು ಎಷ್ಟು ಮನ್ಸಾಗಿ ಇಟ್ಕೊಂಡಿದ್ದೆ ಗೊತ್ತೇ. ಆ ಅಮ್ಮಂತೂ ನಾನು ಎಲ್ಲಾನ ಓಡಾಡಾಕಿಲ್ಲ. ಗತಿ ಇಲ್ದವಳು. ಇವತ್ತು ಅವ್ರ ಮಗಳಿಗೆ ಗತಿ ಇರ್ಲಿಲ್ವ? ಇವಾಗ ಅವನ ಜೊತೆ ಓಡಾಡ್ತಾ ಇದ್ದಾಳಲ್ಲ, ಅವ್ರ ಮಗಳು ಅವಳು ಗತಿ ಇಲ್ದವಳಲ್ಲವಾ? ಹೆಂಗೆ ಮಾತಾಡ್ತಾರೆ ಅಂದರೆ ಯಪ್ಪ ಜನಗಳು. ಇಲ್ಲಮ್ಮ ಅನ್ಬೇಕು ಅವ್ರನ್ನ. ಅಂಥವ್ರಿಗೆಲ್ಲ ಅಂದ್ರೇನೆ ನಡಿಯಮ್ಮತ್ತ. ಸುಮ್ಮನೆ ಯಾಕತ್ತ ಓಟು ತಲೆ ಕೆಡ್ಸ್ಕೊಂಡತ್ತ. ಸುಮ್ಮನೆ ಅದು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕು. ನಮ್ಮ ಇಷ್ಟಂತೆ ನಾವು ಇರ್ಬೇಕಷ್ಟೇ. ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನಾಗೋದು ಏನೈತೆ ಅಂದ್ರು ಅಂತಾರೆ. ನಡಿ ಒಂದಿದ್ದೆ ಒಳ್ಳೇದಾಗುತ್ತೆ ಕಣಮ್ಮ. ಅಂದ್ರು ಅಂತೇಳಿ ಬೇಜಾರು ಮಾಡ್ಕೋಬಾರ್ದು. ಯಾವತ್ತು ಒಂದಿದ್ದೆ ಒಳ್ಳೇದಾಗುತ್ತೆ. ಯಾರನ್ನ ಒಂದು ಮಾತು ಅಂದಿರೋದು ನಮಗೆ ಭಾಳ ಒಳ್ಳೇದಾಗುತ್ತೆ. ಸುಮ್ಮನೆ ಅಂದ್ರು ಅಂಬ್ಲೇಳು ನಮ್ಗೆ ಅನ್ನಿಸ್ಕೊಂಡಷ್ಟು ಒಳ್ಳೇದು ಅನ್ಬೇಕು. ನಾ ಅಮ್ಮ ಅನ್ನಿಸ್ಕೊಂಡಷ್ಟು ನಾನು ಚೆನ್ನಾಗೇ ಇದ್ದೀನಿ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾಮ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಬಡವರಾದರೆ ನಾವು ಅಂಥ ಅಲ್ಕ ಕೆಲಸ ಮಾಡಿಲ್ಲ. ನಿನ್ನ ಮಗಳು ಮಾಡ್ದೋ ಅಂಥ ಕೆಲಸನ ಅಂತ ಹೇಳ್ತೀನಿ. ನನ್ನ ಸೊಸೆ ನನ್ನ ಮಗ ಹಂಗೆ ಹಿಂಗೆ ಅಂತ ತುಂಬ ಮೆರೆದ್ಲಲ್ಲ ಈ ಅಮ್ಮ. ಇವಾಗ ಮಾತಾಡಲಿ ನನ್ನ ಮುಂದೆ. ಇಲ್ಲ ಅಮ್ಮ ನನಗೆ ಹೊಂದಬೇಕು ಅಂಬೋದೈತೆ ಅಂತೀನಿ. ನನ್ನ ಮನಸ್ಸನ್ನ ಕೊರಿತೈತೆ ಯಾವಾಗಂಬನ ಯಮ್ಮನ ಯಾವಾಗಂಬನ ಅಂತ ನನ್ನ ಮನಸ್ಸನ್ನ ಕೊರಿತೈತೆ ಕಣಮ್ಮ. ಹಾಗೆಲ್ಲ ಮಾತಾಡ್ತಾರೆ. ಕವಿತಮ್ಮ ನಿನ್ನ ಮಗಳಿಗೆ ಇನ್ಯಾರು ಸಿಗ್ಲಿಲ್ವೇ? ಯಾಕಮ್ಮ ಅವನಿಂದ ಬಿದ್ದವಳೆ ನಿನ್ನ ಮಗಳು, ಅವನಿಂದ ಬಿದ್ದವಳೆ ಅಂತಾರೆ. ಏನು ಹೇಳೋಣಪ್ಪ ಜನಗಳಿಗೆ ಅಮ್ಮಂಗಾಗುತ್ತೆ. ನಮ್ಗಂತೂ ಮರ್ಯಾದೆ ಹೋದಂಗಾಗುತ್ತೆ. ಕವಿತಮ್ಮ ನೀನು ನನಗೆ ಹೆಂಗಂತಿದ್ದಲ್ಲ, ಇವತ್ತು ನಿನ್ನ ಮಗ ನಿನ್ನ ಸೊಸೆ ನಿನ್ನ ಮಗಳು ಎಂಥ ಕೆಲಸ ಮಾಡ್ಯವ್ರು ನೋಡು. ಯಾಕೆ ಬಂದು ನಿಂಗೆ ಮಾತಾಡ್ತಾ ಇದೀಯಾ? ನಾನೇನಂದೆ ನಿನ್ನ? ನೀನು ನಾನೇನಂತಿದ್ದೇಳು? ಏನೂ ಗತಿ ಇಲ್ಲ, ಬಡವ್ರ ಮನೆಯಾಗ ಮದುವೆ ಮಾಡ್ಕೊಂಬಂದವಳೆ. ಏನಿಲ್ಲ, ಸಾವುಕಾರ ಮನೆಯಾಗ ಹೆಣ್ಣು ಕೊಡಿಸ್ತಿದ್ದೆ. ನಮ್ಮ ಅಣ್ಣನ ಮನೆಗೆ, ನಮ್ಮ ಅಪ್ಪಯ್ಯರ ಮನೆ ಅಂತಂದರೆ ದೊಡ್ಡ ಶ್ರೀಮಂತರ ಮನೆಗೆ ಹೆಣ್ಣು ತರ್ಬೋದಾಗಿತ್ತು ಅಂತಿದ್ದಲ್ಲ. ಇವತ್ತು ನಿನ್ನ ಮಗಳಿಗೆ ಗತಿ ಇರಲಿಲ್ವ? ಹೋಗಿ ಅವನಿಂದ ಬಿದ್ದವಳಲ್ಲ. ಮದುವೆ ಆಗಿರೋನಿಂದ ಅದು. ಅವನಿಂದ ಬಿದ್ದವಳು ನಿನ್ನ ಮಗಳು. ನಿನ್ನ ಮಗ ಸೊಸೆ ನೋಡಿದ್ರೆ ಜಗಳ ಮಾಡ್ಕೊಂಡು ಶ್ರೀಮಂತರ ಮನೆಯಿಂದ ಹೆಣ್ಣು ತಗೊಂಬಂದಿದ್ದೆ ಅಂತ ಹೇಳ್ತೀಯ. ಅವಳು ನೋಡಿದ್ರೆ ಏನಿಲ್ಲ ಕಡಕ ನಾ ಬಡವರು ಅಂತ ಹೇಳ್ತಾಳೆ. ಊರೆಲ್ಲ ಸುಳ್ಳು ಹೇಳ್ಕೊಂಡು ನಿನ್ನ ಮನೆನೇ ನೆಟ್ಟಗಿಲ್ಲ, ಇನ್ನೊಬ್ರು ನನ್ಕೊಂಡು ಓಡಾಡ್ತಿದ್ದಲ್ಲ. ಇವಾಗ ಏನು ಹೇಳ್ತೀಯ ನೀನು ಇದಕ್ಕೆ? ಇವಾಗ ಏನು ಹೇಳ್ತೀಯ ಅಂತ ಇವಾಗ ಮಾತಾಡಿ ನೀನು ನನ್ನ ಹತ್ರ. ನೀನೊಂದಿರೋದೆಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ದೆ. ಒಂದಲ್ಲ ಒಂದಿನ ತಿರುಗಿಸ್ಕೊಡೋಣ ಅಂತ ಕಾಯ್ತಾ ಇದ್ದೆ. ಅಮ್ಮಣಿ ಇಲ್ಲೋಡಿಲಿ, ಯಾರನ್ನು ಬಡವರು ಶ್ರೀಮಂತರು ಅಂತ ಹೇಳಿ ಯಾರನ್ನೂ ಹೀಯಾಳಿಸಿ ಮಾತಾಡಬಾರ್ದು ಇವತ್ತಿನ ಕಾಲದಾಗೆ. ಬಡವರು ಶ್ರೀಮಂತರಾಗ್ತಾರೆ, ಶ್ರೀಮಂತರು ಬಡವರು ಆಗ್ತಾರೆ. ಯಾವಾಗ ಏನೆಂಬುದು ಮರಿಬಾರ್ದು ಕಣಮ್ಮ. ಹಂಗೆಲ್ಲ ನಾವು ಒಬ್ರ ಬಗ್ಗೆ ಹಂಗೆ ಮಾತಾಡೋದನ್ನ ಬಿಟ್ಬಿಡ್ಬೇಕು ಫಸ್ಟು. ಒಬ್ರನ್ನ ಹಂಗೆಲ್ಲ ಮಾತಾಡೋದು ಅಂಬೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ನೋಡು ನೀನು ಇವತ್ತು ನಾವು ಅದನ್ನು ಅನ್ಬಾರ್ದು. ಇವತ್ತು ನಿಮ್ಮ ಮನೆ ಪರಿಸ್ಥಿತಿ ಹೆಂಗಾಗೈತೆ ಅಂತ ಸ್ವಲ್ಪ ಯೋಚನೆ ಮಾಡು. ಏನಾಗೈತೆ? ಅವಳೇನು ಮಾಡಿಲ್ಲ, ನನ್ನ ಮಗಳೇನು ಅವಳು ಪಾರ್ಟ್ನರಾಗಿ ಮಾಡ್ತಾ ಇದ್ದಾಳೆ. ಏನು ಅಂಥದ್ದೆಲ್ಲ ಏನಾಗಿಲ್ಲ. ಊರಿಗೆಲ್ಲ ಗೊತ್ತಾಗೈತೆ. ಊರು ತುಂಬ ಎಲ್ಲ ವಿಷಯ ಹರಡೈತೆ. ನೀನಿನ್ನೂ ಮುಚ್ಚಾಕಮ್ಮಕ್ಕೆ ಬರಬೇಡ ನಿನ್ನ ಮಗಳ ವಿಷಯನ. ಎಲ್ಲ ಗೊತ್ತಾಗಿರೋ ಅಂಥದ್ದೇನೆ. ನೀನು ಮತ್ತೆ ನಿನ್ನ ಮಗಳಿಗೆ ಗೊತ್ತಿರಲಿಲ್ವ? ಇವತ್ತೇನು ಅವನು ಶ್ರೀಮಂತ, ಅವನೇನೇನು ಕೆಲಸದಾಗ ಇದ್ದಾನೆ ಅಂತ ನಿಂದು ಬಿದ್ದವಳಲ್ಲ ಮತ್ತು ನಿನ್ನ ಮಗಳು. ನಿನ್ನ ಸೊಸೆನು ನಿನ್ನ ಮಗ ಬಂದು ಇವತ್ತು ಅಷ್ಟೊಂದು ಐತೆ ಅಂತ ನೀನು ಕೊಚ್ಕೊಂತಿದ್ದಲ್ಲ. ಬಂದು ಇವ್ರು ಬಾಡಿಗೆ ಮನೆಯಾಗ ಇದ್ದಾರಲ್ಲ ಇವಾಗ, ಗಿರ್ಜಿ ಬೇಕರ್ ಮನೆಯಾಗೆ. ಇವಾಗ ಇದಕ್ಕೇನು ಹೇಳ್ತೀರಾ ನೀವು? ಅದಕ್ಕೆ ಮತ್ತೆ ಒಬ್ರ ಬಗ್ಗೆ ಹಂಗೆ ಮಾತಾಡೋದನ್ನ ಫಸ್ಟ್ ಬಿಟ್ಬಿಡು. ನೀನೊಂದಿರೋ ಮಾತು ನನ್ನ ಮನಸ್ಸಿನಾಗ ಕೊರಿತಾ ಇತ್ತು. ನೋಡಪ್ಪ ಹೆಂಗಂದ್ರು ನಮ್ಮನ್ನು ಬಡವರು ಅಂತ, ಬಡವರಾಗ್ಲೇಳಿ ಇವತ್ತು ನಾವು ಗೌರವಾಗಿದ್ದೀವಿ ಅಂತ ಅಲ್ಕ ಕೆಲಸ ನಾವು ಮಾಡಿಲ್ಲ. ಸರಿನಾ? ಫಸ್ಟು ಅದನ್ನು ತಿಳ್ಕೊಂಬತ್ತು ಕಲೀರಿ. ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ಒಂದಿರೋ ಮಾತುಗಳು ಎಲ್ಲೆಲ್ಲಿ ಹೋಗುತ್ತೆ ಅಂತ. ನೀನು ಒಂದಿರೋ ಮಾತುಗಳು ಇನ್ನು ಎಷ್ಟು ದಿವಸ ಆದ್ರೆ ನೆನಪಿರ್ತತೆ ಗೊತ್ತೇ? ಒಂದೇಟು ಹೊಡೆದು ಬಿಡು, ಇನ್ನೂ ಬಿಡು, ಅದು ಆ ಕ್ಷಣಕ್ಕೆ ನೋವು ಹೋಗ್ಬಿಡುತ್ತೆ. ಒಂದೇಟು ಏನೋ ಒಂದು 5 ನಿಮಿಷ ನೋವಾಗುತ್ತೆ ಬಿಡು ಅಂತ ಸುಮ್ಮನಾಗ್ಬಿಡ್ಬೋದು. ಆದರೆ ನೀನೊಂದಿರೋ ಮಾತುಗಳು ಇನ್ನೆಷ್ಟು ವರ್ಷ ಆದ್ರೂ ನೆನಪಿದ್ದೇ ಇರುತ್ತೆ. ನೀನು ಫಸ್ಟು ಕರೆಕ್ಟಾಗಿ ಮಾತಾಡೋದು ಕಲಿ. ನಿನ್ನ ಮನೆಯ ಫಸ್ಟ್ ನೆಟ್ಟಗೈತಾ, ನನ್ನ ಮನೆ ಹೆಂಗೆ ಏನು ಅಂತ ಅವ್ರವ್ರ ಮನೆಯವ್ರು ಫಸ್ಟ್ ತಿಳ್ಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋದು ಕಲಿಬೇಕು. ನಮ್ಮ ಅಪ್ಪ ನಮ್ಮಮ್ಮ ಇವತ್ತು ಬಡವರೇ ಆಗಿರ್ಬೋದು, ನಮ್ಗೆ ಒಳ್ಳೆ ಬುದ್ಧಿನೇ ಕಲ್ಸವ್ರೆ. ಹಳೆಗಾನ ನಿಮ್ಮ ಅಕ್ಕನೂ ಹೋಗಿ ಮದುವೆ ಆಗಿ ಓಟು ಅಲ್ಲೆಲ್ಲ ಅನುಭವಿಸ್ಕೊಂಡು ಇವಾಗ ಅವಳು ಎಲ್ಲ ಬೇರೆ ಇದ್ದಾಳೆ. ನಿಮ್ಮ ಮನೆಗೆ ನಡೆದೇ ಇಲ್ಲ ಮಂಗೆ ಮಾತಾಡ್ತೀಯ? ನಮ್ಮ ಅಕ್ಕ ಯಾರೂ ಇಲ್ಲ. ನಮ್ಮ ದಿವ್ಯಾಕ ಇವತ್ತು ಗೌರವಾಗಿದ್ದಾಳೆ. ನಮ್ಮ ಅಕ್ಕ ಬೇರೆ ಯಾವಳಲ್ಲ. ನಮ್ಮ ಅಕ್ಕ ಇವತ್ತು ನಮ್ಮ ದಿವ್ಯಾಕ ಒಬ್ಳೇನೆ. ಅವಳು ಇವತ್ತು ನೆಮ್ಮದಿಯಾಗಿ ಚೆನ್ನಾಗಿದ್ದಾಳೆ. ಗೌರವಾಗಿದ್ದಾಳೆ ಇವತ್ತು ನಮ್ಮ ಅಕ್ಕ. ಅವಳು ಯಾರು ಸವಾಸಕ್ಕೂ ಹೋಗ್ದಂಗೆ ನಮ್ಮ ದಿವ್ಯಾಕ ಚೆನ್ನಾಗಿದ್ದಾಳೆ. ನಮ್ಮ ಅಕ್ಕ ದಿವ್ಯಾಕ, ನಾವಿಬ್ರು ಹೆಣ್ಣು ಮಕ್ಕಳು. ಸರಿನಾ? ಗೊತ್ತಾಯ್ತಾ? ಅವಳಲ್ಲ ನಮ್ಮ ಅಕ್ಕ.
ನಿಮ್ಮನೆ ಯಾವತ್ತ ಮರ್ತ್ಕೊಂಡಿದೀವಿ ಅವಳನ್ನ. ಅವಳಲ್ಲ ನಮ್ಮ ಮಗಳು. ನೀವು ಅನ್ಬೋದು ನನ್ನ ಮಗಳು ಅವಳಲ್ಲ ಅಂತ, ಆದರೆ ಅದು ಮನಸ್ನಾಗ ಇದ್ದೇ ಇರುತ್ತೆ. ಯಾರ ಮಗಳು ಅಂತಂದ್ರೆ ನಿಮ್ಮ ಮಗಳೇ ಅಂತಲೇ ಅಂಬೋದು. ಏನು ಬಿಡು, ಇವಾಗ ಯಾಕೆ ಅಂತೀಯ? ಇವಾಗ ಯಾಕೆ ಒಂದಿಟ್ಟು ನಮ್ಮ ಮನೇದು ಹಿಂಗೆ ಆಗೈತೆ ಅಂತ ಹೇಳಿ ಮಾತಾಡ್ತಾ ಇದೀಯಾ? ಹಂಗಾಗೈತೆ ಅಂತ ಮಾತಾಡ್ತಿಲ್ಲ ಕಣಮ್ಮ. ಬಡವರು ಶ್ರೀಮಂತರು ಅಂತೇಳಿ ಯಾವತ್ತೂ ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಿರೋದು. ಬಡವರು ಇದ್ದಾರೆ ಶ್ರೀಮಂತರಾಗ್ತಾರೆ, ಶ್ರೀಮಂತಿದ್ದಾರೆ ಬಡವರು ಆಗ್ತಾರೆ. ಇದು ಒಂದೇ ರಾತ್ರಿ ಒಂದೇ ಆಗ್ಲಿಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಹಿಂಗಿದ್ದಾರೆ ಹಿಂಗಿರಲ್ಲ, ಯಾರೇನೇನು ಓದ್ಕೊಂಡು ಹೋಗಲ್ಲ. ಫಸ್ಟ್ ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡೋದನ್ನ ಬಿಡು ಅಂತ ನನ್ನ ಮಗಳು ಹೇಳ್ತಿರೋದು. ಮತ್ತೆ ಸರಿಯಾಗಿ ಅನ್ನಮ್ಮ ಹೇಳ್ತೀನಿ ಸಾನ, ಸರಿಯಾಗಿ ಅಂಬ್ತಾ ಇದೆಯಾ ಅನ್ನು ಹೇಳ್ತೀನಿ. ಅಂದ್ರೇನೆ ಮತ್ತೆ ಬುದ್ಧಿ ಬರೋದು. ಅಲ್ಲ ನನ್ನ ಸೊಸೆನ ಹೆಂಗೆ ಅಂಬ್ತಿದ್ದಲ್ಲೇ? ಇವತ್ತು ನನ್ನ ಸೊಸೆ ಎಷ್ಟು ಗೌರವಾಗಿದ್ದಾಳೆ. ನಿನ್ನ ಮಗಳು ನಿನ್ನ ಸೊಸೆ ಹಂಗೆ ಇದ್ದಾರೇನೆ? ನನ್ನ ಸೊಸೆ ನಂಗೇನೆ ಅವಳು ಎಲ್ಲಾನ ಕಾಮಾಕಿಲ್ಲ. ಹೆಂಗೆ ಮಾತಾಡ್ತಿದ್ದೆ, ಹೆಂಗೆ ಅಂಬ್ತಿದ್ದೆ. ಶ್ರೀಮಂತರ ಮನೆಯಾಗ ನಾನು ಏನು ಕೊಡಿಸ್ತಿದ್ದೆ ಅಂತಿದ್ದೆ. ಶ್ರೀಮಂತರ ಮನೆ ಹೆಣ್ಣೇನಾಯಿತು? ಶ್ರೀಮಂತರ ಮನೆಗೆ ಕೊಡೋ ಅಂಥ ಹೆಣ್ಣೇನಾಗೈತಿ ಇವತ್ತು? ಅದನ್ನು ಯೋಚನೆ ಮಾಡು, ನಿನ್ನ ಮನೇದು ಏನಾಯಿತು ಅಂತ. ನನ್ನ ಸೊಸೆನ ಹೆಂಗೆ ಅಂಬ್ತಿದ್ದಲ್ಲ. ನಾವು ಯಾರನ್ನೂ ಏನು ಒಂದಿಲ್ಲ ಕಣಮ್ಮ ತಾಯಿ, ಸುಮ್ಮನೆ ಏನಕ್ಕೆಲ್ಲರೂ ಮಾತಾಡ್ತೀರಾ. ಏನೋ ನನ್ನ ಮಗನ ಸೊಸೆ ಒಂದಿಷ್ಟು ಸ್ಪರ್ಧಾಡ್ಕೊಂಡು ಬೇರೆ ಇದ್ದಾರೆ ಅಷ್ಟೇನೆ. ಏನು ನನ್ನ ಮಗಳೇನು ಮಾಡ್ಯವಳ ಅಂಥದ್ದು? ಅವಳೇನಂತ ಕೆಲಸ ಏನೂ ಮಾಡಿಲ್ಲ. ಅವ್ರ ಜೊತೆ ಗನ್ವಾಗಿ ಓಡಾಡ್ತಾಳೆ. ಆ ವಾಣಿ ಪಾಪ ಮೋಸ ಮಾಡಿ ಫ್ರೆಂಡು ಅಂತೇಳಿ ಅವಳ ಜೊತೆಗೆ ಓಡಾಡ್ಕೊಂಡು ಅವಳಿಗೆ ಮೋಸ ಮಾಡಿ ಇವತ್ತು ಅವಳಿಗೆ ಮೋಸ ಮಾಡಿಬಿಟ್ಟು ಅವನ ಜೊತೆ ಗನ್ವಾಗಿ ಓಡಾಡ್ತಾ ಇದ್ದಾಳೆ. ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದೀಯ? ಏನು ಅಂಬಲ್ಲ, ಇವ್ರಿಗೆ ಗೊತ್ತಾಗಲ್ಲ, ಮಾತಾಡಲ್ಲ ಅಂತ ತಿಳ್ಕೊಂಡಿದೀಯ. ಈಗಳಮ್ಮ ಬೇಕು ಕಣ್ಣು ಮುಚ್ಕೊಂಡು ಹಾಲ್ಕೊಂಡಿದ್ರೆ ಗೊತ್ತಾಗಲ್ಲ ಯಾರಿಗೂ ಅಂತ ಅನ್ಕೊಂಡೈತಿ. ಅಯ್ಯೋ ನೀನು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇನೆ ಕಣಮ್ಮ. ಏನಾನ ಮಾತಾಡ್ರಮ್ಮ, ನಾವೇನೂ ಮಾತಾಡಲ್ಲ. ನೀವು ಒಂದಿಷ್ಟು ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಿ ಅಂತ ಮಾತಾಡ್ತೀರ. ಏನಾನ ಮಾತಾಡ್ಕೇಳ್ರಿ ಅಂಬ್ಲಮ್ಮ ತಾಯಿ ಅಂಬ್ಲಿ. ಇನ್ನೇನು ಮಾಡೋಣ, ನಿನ್ಕಂಡು ಮಾತಾಡೋಕೆ ಮಕ ಇಲ್ಲ. ನಿನ್ಕಂಡು ಮಾತಾಡೋಕೆ ಮಕ ಇಲ್ಲ ಅಂದಮೇಲೆ ಮತ್ತೆ ಒಬ್ರ ಬಗ್ಗೆ ಮಾತಾಡಬಾರ್ದು. ಈಗ ಮಾತಾಡಬೇಕು ಇವಾಗ. ಅಂಥವ್ರು ಅವಾಗ ಮಾತಾಡ್ತಿದ್ರಲ್ಲ, ಈಗ ಮಾತಾಡ್ಬೇಕು ನೋಡು. ಇವಾಗ ಮಾತಾಡೋಕೆ ಮಕನೇ ಇಲ್ಲ, ಮಾತೇ ಬರಲ್ಲ ಇವಾಗ. ಸುಮ್ಮನೆ ಅದೇ ಹೋಗ್ತಾಳೆ. ಈಗ ಮಾತಾಡಲ್ಲ. ನಾನಂತೂ ಕಾಯ್ತಿದ್ದೆ ಕಾಣತ್ತೆ. ನನ್ನ ಮನಸ್ಸಿನಾಗ ಕೊರಿತಾ ಇತ್ತು, ಯಾವಾಗ ಈ ಅಮ್ಮ ನಂಬ್ತೀನೋ ಅಂತೇಳಿ. ನಾನು ಬಡವ್ರ ಹೆಣ್ಮಗಳು ಅಂತೇಳಿ ಏನು ಗತಿ ಇಲ್ದವಳನ್ನ ತಗೊಂಬಂದವ್ರೆ. ಗತಿಲ್ಲ. ಅಯ್ಯೋ ಅವ್ರ ಮನೆ ನೋಡಿದ್ರೆ ಹಂಗೆ ಹಿಂಗೆ. ಯಪ್ಪ ನಮ್ಮಪ್ಪ ನಮ್ಮಮ್ಮನಾದ್ರೆ ಕೂಲಿ ಮಾಡ್ಕೊಂಡು ತಿಂಬರು, ಕೂಲಿ ಮಾಡ್ತಾರೆ. ಅವರಪ್ಪ ಇರಮ್ಮಯ್ಯ ಯಾತೂ ಇಲ್ಲ ಅಂತ ಎಷ್ಟು ಮಾತಾಡೋದು. ಮತ್ತೆ ಅನ್ಬೇಕು, ಸುಮ್ಮನಿರು, ಒಂದಿದ್ದೆ ವಾಸಿ ಆಯ್ತು. ಸರಿಯಾಗಂದೆ ಕಡಮ್ಮ, ಸರಿಯಾಗಂದೆ ಅನ್ಬೇಕು. ಅಯ್ಯೋ ನಾವು ಹೆಣ್ಣು ತಂದಾಗ ಹಂಗೆ ಅಂಬಳೆ ಅಂತ ಎಲ್ಲರೂ ಕೊಟ್ಟನು. ಯಾತೋ ಗತಿ ಇಲ್ಲ ಅಂತಾರ ಮನೆಗೆ ಹೆಣ್ಣು ತಂದವ್ರೆ. ನಾನು ಕರ್ಕೊಂಡು ಹೋಗಿದ್ರೆ ನಾನು ಒಳ್ಳೆಯವ್ರ ಮನೆಯಾಗೆ ಶ್ರೀಮಂತರ ಮನೆಯಾಗ ಹೆಣ್ಣು ಕೊಡಿಸ್ತಿದ್ದೆ, ಶ್ರೀಮಂತರ ಮನೆಯಾಗ ಹೆಣ್ಣು ತಗೊಂಬತ್ತಿದ್ದೆ ಅಂತ ಮಾತಾಡೋಣಂತೆ. ಈ ಶ್ರೀಮಂತರ ಮನೆಯದು ಹೆಣ್ಣೇನಾಯ್ತು, ಶ್ರೀಮಂತರ ಮನೆಗೆ ಹೆಣ್ಣು ಕೊಡೋ ಅಂಥದ್ದು ಹೆಣ್ಣು ಏನಾಯ್ತು? ಇವತ್ತು ಮಗಳು ನೋಡು ಹೋಗಿ ಅಂತ ನಿಂದು ಓಡಾಡ್ತಾ ಇದ್ದಾಳೆ. ಏನಂದ್ರೆ ಬಿಡಲ್ಲ ಅಂತ ಎದ್ದಾಗೆಲ್ಲ ಗಲಾಟೆ ಅಂತ ಅವಳು ವಾಣಿ. ಗಲಾಟೆ ಅಂದ್ರೆ ಗಲಾಟೆ ಅಂತ. ಏನು ಅವಳು ನಾನು ಮರ್ಯಾದೆ ತೆಗಿತೀವಿ ಬಿಡಲ್ಲ ಅಂತ ಹೋಗಿ ಅಲ್ಲೆಲ್ಲ ಮಾತಾಡ್ತಾ ನಿಂತ್ಕೊಂತಾರಂತೆ. ಅಯ್ಯೋ ಹೇಳಿದ್ರು ಬಿಡಲ್ವಂತೆ ಹಂಗಂತೆ. ಎಲ್ಲರಿಗೂ ಗೊತ್ತಾಗೈತಾಳೆ ಊರಾಗೆಲ್ಲ. ಇವಳೇನು ಯಾರಿಗೂ ಗೊತ್ತಿಲ್ಲ ಅನ್ಕೊಬಿಟ್ಟವಳೆ. ನೋಡಿದ್ರಲ್ಲ ವೀಕ್ಷಕ, ಈ ಅಮ್ಮ ನನಗೆ ಹೆಂಗೆ ಅಂಬೋದು ಗೊತ್ತಾ? ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋದು ಆ ರೀತಿ ಮಾತಾಡೋದು. ಅದಕ್ಕೆ ನಾನು ಇವಾಗ ನನ್ನ ನಂಬ್ತಿದ್ದಲ್ಲ, ಇವತ್ತು ನಿನ್ನ ಮನೇದು ಏನಾಯಿತು ಅಂತೇಳಿ ಸರಿಯಾಗಿ ಅಂದೆ. ಅವ್ರಿಗೆ ಗೊತ್ತಾಗಬೇಕು, ಒಬ್ಬರ ಬಗ್ಗೆ ನಾವು ಮಾತಾಡಬಾರ್ದು. ನಾನು ಅಂದಿದ್ದಕ್ಕೆ ಇವತ್ತು ನನಗೆ ಸರಿಯಾಗಿ ಆಗೈತೆ. ಹಿಂಗಾದಾಗ ಅವರು ಅಂತಾರೆ ಎಂಬುದು ಗೊತ್ತಾಗಬೇಕು ಅವ್ರಿಗೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.